ಓಂ ಹ್ರೀಂ ಶ್ರೀಂ ಶ್ರೀ ವಾಸವಿ ಕನ್ಯಕಾದೇವಿ ಪುರಾಣ ಪಂಚದಶ ಅಧ್ಯಾಯ. ಶ್ರೀ ವಾಸವಿ ದೇವಿಯ ವಿಶ್ವರೂಪ ದರ್ಶನವನ್ನು ಕುರಿತು ಹಾಗೂ ದ್ಯುತ್ತರಶತ ಗೋತ್ರೀಯರಾದ ಆರ್ಯವೈಶ್ಯ ದಂಪತಿಗಳು ವಾಸವಿ ಕನ್ಯಕೆಯೊಡನೆ ಅಗ್ನಿಯಲ್ಲಿ ಪ್ರವೇಶಿಸಿ ಪರಂಧಾಮವನ್ನು ಸೇರಿದ ವಿಧಾನವನ್ನು ಕುರಿತು ಸಾಲಂಕಾಯನರು ಮಣಿಗುಪ್ತಾದಿಗಳಿಗೆ ವಿವರಿಸಿ ಬಳಿಕ ಇನ್ನೂ ಹೀಗೆ ಮುಂದುವರೆಸಿ ಹೇಳತೊಡಗಿದರು. ಎಲೈ ಮಣಿಗುಪ್ತಾದಿಗಳೇ, ಅಲ್ಲಿ ಪದ್ಮಶಯನವನ್ನು ಬಿಟ್ಟು ಪರಿಚಾರಕರು ಮುಂದೆ ನಡೆಯಲು ಭೂಪ ವಿಷ್ಣುವರ್ಧನನು ಆನೆಯನ್ನೇರಿ ಕುಳಿತು ಚತುರಂಗ ಬಲಗಳಿಂದ ಸೇವೆ ಮಾಡಿಸಿಕೊಳ್ಳುತ್ತಾ ಸಂತೋಷದಿಂದ ಪ್ರಯಾಣ ಮಾಡುತ್ತಾ ಸೂರ್ಯೋದಯ ಕಾಲಕ್ಕೆ ಭಗ್ನವೆಂಬ ಹೆಸರಿನ ಪುರವನ್ನು ಸೇರಿದನು. ಆಗ ಆ ಸಮಯದಲ್ಲಿ ಪೆನುಗೊಂಡೆಯಿಂದ ಬರುತ್ತಿದ್ದ ದೂತರು ಚಕ್ರವರ್ತಿಗೆ ದಾರಿಯಲ್ಲಿ ಎದುರು ಬಂದು ರಾಜನ ಬಳಿ ಸಾರಿ ಶಿರಬಾಗಿ ಅಂಜಲೀಬದ್ಧರಾಗಿ ನಿಂತರು. ರಾಜನು ದೂತರನ್ನು ನೋಡಿ ಸಕಲವೂ ಸಿದ್ಧವಾಯಿತೇನೋ ಎಂದು ಕೇಳಿದನು. ಸಾರ್ವಭೌಮನ ಮಾತುಗಳನ್ನು ಕೇಳಿ ಆ ಭಟರು ಸಮಾಧಾನದ ವಚನಗಳನ್ನಾಡಲು ಅಶಕ್ತರಾದರು. ಅನಂತರ ಕಂಪಿಸುತ್ತಿದ್ದ ಆ ದೂತರನ್ನು ಕಂಡು ವಿಷ್ಣುವರ್ಧನನು, ನೀವು ಭೀತರಾಗಬೇಡಿ, ನೀವು ಯಥಾವತ್ತಾಗಿ ಸರಿಯಾಗಿ ಹೇಳಿರಿ ಎಂದು ನುಡಿದನು. ಆಗ ಆ ದೂತರು ರಾಜಶ್ರೇಷ್ಠಿಯೊಡನೆ, ಹೇ ರಾಜ, ಅಲ್ಲಿ ವೈಶ್ಯರೆಲ್ಲರೂ ವಿವಾಹ ಮಹೋತ್ಸವವೆಂದು ಪಟ್ಟಣವನ್ನೆಲ್ಲ ವಿಶೇಷವಾಗಿ ಅಲಂಕರಿಸಿ ಕನ್ಯಕೆಯೊಡಗೂಡಿ ಅಗ್ನಿಯನ್ನು ಪ್ರವೇಶಿಸಿದರು ಎಂದು ಅಲ್ಲಿ ನಡೆದ ಪ್ರಸಂಗವನ್ನೆಲ್ಲ ವರ್ಣಿಸಿ ತಿಳಿಸಿದರು. ವಿಷ್ಣುವರ್ಧನನ ದುರ್ಮರಣ, ಯುವರಾಜನ ಪರಿತಾಪ. ದೂತರು ಹೀಗೆ ಹೇಳುತ್ತಿರುವಂತೆಯೇ ಭ್ರಾಂತಗೊಂಡ ಇಂದ್ರಿಯಗಳಿಂದ ಚಕ್ರವರ್ತಿಯು ಇದೇನು ಎಂದು ನುಡಿದು ಪರಿತಪ್ತ ಪ್ರಾಣನಾದನು. ಇಷ್ಟರಲ್ಲಿ ಆ ಸಾರ್ವಭೌಮನ ಎದುರು ಅಷ್ಟಭುಜಯುಕ್ತಳಾಗಿ ಅನೇಕ ಶಸ್ತ್ರಾಸ್ತ್ರಗಳನ್ನು ಧರಿಸಿ ಪ್ರಚಂಡ ತೇಜಸ್ಸಿನಿಂದ ಪ್ರಕಾಶಿಸುತ್ತಿದ್ದ ಅತಿ ಭಯಂಕರ ಕಾಳಿಕಾಮೂರ್ತಿಯು ಅವತರಿಸಿ ಎದುರು ನಿಂತಂತೆ ಕಾಣಿಸಿತು. ಕ್ಷಣದಲ್ಲಿ ಆಕೆ ಮಧುರ ಮಂಜುಳ ಮನೋಜ್ಞಮೂರ್ತಿಯಾದ ವಾಸವಿ ಕನ್ಯಕೆಯಾಗಿ ರೂಪತಾಳಿ ಕಾಣಿಸಿದಳು. ಮರುಕ್ಷಣದಲ್ಲಿ ಆಕೆಯೇ ದುರ್ಗೆಯಾಗಿ, ಚಂಡಿಯಾಗಿ, ಮಹಾಕಾಳಿಯಾಗಿ ಅನೇಕ ರೂಪಗಳನ್ನು ಧರಿಸಿ ವಿಕಟ ಅಟ್ಟಹಾಸ ಮಾಡಿದಳು. ಅನಂತ ಶಕ್ತಿ ಸಂಪನ್ನನೆಂದು ಮೆರೆದವನು, ಅತ್ಯಂತ ನಿರಂಕುಶನು, ಅಸಂಖ್ಯಾತ ಸೈನ್ಯ ಸಮೇತನು, ತನಗೆ ಎದುರಿಲ್ಲ ಅಂತ ಅಹಂಕಾರ ತಳೆದವನು ಆದ ಆ ಮೂರ್ಖ ಸಾರ್ವಭೌಮನು ಭೂನಭೋಂತರಗಳನ್ನೆಲ್ಲ ತಬ್ಬಿಬ್ಬುಗೊಳ್ಳುವಂತೆ ಗುಡುಗು ಧ್ವನಿಯಂಥ ಆ ಕಾಳಕ ಅಟ್ಟಹಾಸದ ಧ್ವನಿಯನ್ನು ಕೇಳಿದ ಮಾತ್ರದಿಂದಲೇ ಶಿರಸ್ಸು ಸಹಸ್ರ ಹೋಳುಗಳಾಗಿ ಸಿಡಿಯಲು ಕೆಳಗೆ ಬಿದ್ದನು. ಅಭಯಂಕರ ದೃಶ್ಯವನ್ನು ನೋಡಿದ ಮಂತ್ರಿಗಳು, ಸೇನಾಧಿಪತಿಗಳು, ಸೈನಿಕರು ಮತ್ತೆಲ್ಲರೂ ಭಯಕಂಪಿತರಾದರು. ಅವರು ಪಶ್ಚಾತ್ತಾಪಗೊಂಡವರಾಗಿ ಭೀತಾತ್ಮರಾಗಿ ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿ ಭಕ್ತರಾಗಿ ಆ ದೇವಿಯನ್ನು ಸ್ತುತಿಸತೊಡಗಿದರು. ಆ ತರುವಾಯ ಒಂದು ಕ್ಷಣ ಕಾಲದಲ್ಲಿ ವಿಷ್ಣುವರ್ಧನನ ಶರೀರದಿಂದ ಕೆಂಡದಂಥ ಒಂದು ಜ್ಯೋತಿಯ ಹೊರಟು ಪೆನುಗೊಂಡೆಯಲ್ಲಿ ಅರ್ಚಾವತಾರವಾಗಿ ನೆಲೆಸಿದ ಶ್ರೀ ಕನ್ಯಕಾ ಪರಮೇಶ್ವರಿ ದೇವಿಯ ಪಾದಧಾಮಕ್ಕೆ ಬಂದು ಸೇರಿ ಆಕೆಯ ದಿವ್ಯ ಚರಣಗಳಲ್ಲಿ ಲೀನವಾಗಿ ಹೋಯಿತು. ಆ ಜ್ಯೋತಿಯನ್ನು ಅನುಸರಿಸಿ ಬಲು ವೇಗವಾಗಿ ಪೆನುಗೊಂಡೆ ನಗರವನ್ನು ಸೇರಿದ ಚಕ್ರವರ್ತಿಯ ಸಮಸ್ತ ಪರಿಜನರು ವಾಸವಿ ಕನ್ಯಕಾ ಪರಮೇಶ್ವರಿ ದೇವಿಯ ಅರ್ಚಾವತಾರ ಮೂರ್ತಿಗೆ ಪದೇ ಪದೇ ಪ್ರಣಾಮ ಮಾಡಿದರು. ಆ ಜಗನ್ಮಾತೆಯ ಲೀಲೆಗಳನ್ನು ಮುಕ್ತ ಕಂಠದಿಂದ ಗಾನ ಮಾಡಿದರು. ತನ್ಮಯರಾಗಿ ವಾಸವಿ ಕನ್ಯಕಾ ದೇವಿಯ ನಾಮವನ್ನು ಭಜಿಸಿದರು. ಆಗ ಸಾರ್ವಭೌಮನ ಅಮಾತ್ಯರ ಆದೇಶ ಅನುಸಾರವಾಗಿ ಅತಿ ವೇಗವಾಗಿ ಪ್ರಯಾಣ ಮಾಡಬಲ್ಲ ಭಟರು ಕೆಲವರು ಈ ವಾರ್ತೆಯನ್ನು ಪದ್ಮಶಯನಪುರದಲ್ಲಿದ್ದ ವಿಷ್ಣುವರ್ಧನನ ಕುಮಾರನಾದ ರಾಜೇಂದ್ರನಿಗೆ ತಿಳಿಸಲು ತೆರಳಿದರು. ವಿಷ್ಣುವರ್ಧನನಿಗೆ ಕಲಿಯುಗದಲ್ಲಿ ಅಪಾರ ಅಪಕೀರ್ತಿಯುಂಟಾಯಿತು. ಸಕಲ ದೇಶಗಳಲ್ಲಿ, ಪಟ್ಟಣಗಳಲ್ಲಿ, ಮೂಲೆ ಮೂಲೆಗಳ ಹಳ್ಳಿಗಳಲ್ಲಿ ಕೂಡ ಚಾತುರ್ವರ್ಣದವರು ಚಕ್ರವರ್ತಿಯನ್ನು ಮಾತಿಗೂ ನಿಂದಿಸುತ್ತಾ ಧರ್ಮರಕ್ಷಣೆಗಾಗಿ ದೇಹತ್ಯಾಗ ಮಾಡಿದ ವೈಶ್ಯರನ್ನು ಬಹಳವಾಗಿ ಸ್ತುತಿಸಲಾರಂಭಿಸಿದರು. ಪದ್ಮಶಯನಪುರದಲ್ಲಿ ಚಕ್ರವರ್ತಿಯ ಭಟರು ತಂದ ಘೋರ ವಾರ್ತೆಯನ್ನು ಕೇಳಿದ ಯುವರಾಜೇಂದ್ರನು ಪಾರಿವಾಳ ಪಕ್ಷಿಯಂತೆ ದೀನನಾಗಿ ಶೋಕ ಸಂತಪ್ತನಾಗಿ ಬಲು ವಿಧಗಳಲ್ಲಿ ವಿಲಪಿಸಿದನು. ಬಳಿಕ ರಾಜಪುರೋಹಿತರಾದ ಧೌಮ್ಯರು ಅವನನ್ನು ಸಂತೈಸಿ, ಎಲೈ ರಾಜೇಂದ್ರ, ಪ್ರಾಣಿಗಳೆಲ್ಲರಿಗೂ ತಮ್ಮ ಪೂರ್ವಜನ್ಮ ಕರ್ಮದಿಂದ ಜನನ ಮರಣಗಳು ಸಂಭವಿಸುವುವು. ಅವು ಪ್ರಕೃತಿ ಸಿದ್ಧವಾಗಿವೆ. ಸದಾ ಆಚಾರಪರರಾದ ಸಾಧುಶೀಲರಾದ ವೈಶ್ಯರನ್ನು ನಿನ್ನ ತಂದೆಯು ಮಲಿನಚಿತ್ತದಿಂದ ಬಾಧಿಸಿದನು. ದಿವ್ಯಗುಣ ಸಂಪನ್ನಳಾದ ವಾಸವಿ ಕನ್ಯಕೆಯನ್ನು ಒತ್ತಾಯಪೂರ್ವಕವಾಗಿ ವಿವಾಹವಾಗಲು ಅಪೇಕ್ಷಿಸಿದನು. ಆ ದೇವಿ ಅದನ್ನು ಸಹಿಸದೆ ಬಂಧು ಸಹಿತವಾಗಿ ಜ್ವಲಿಸುವ ಅಗ್ನಿಯಲ್ಲಿ ಪ್ರವೇಶಿಸಿದಳು. ಆ ದುಷ್ಕರ್ಮ ಪರಿಪಾಕದಿಂದಲೇ ಪ್ರಸಿದ್ಧನಾದ ನಿನ್ನ ತಂದೆಯು ಪಾಪಚಿತ್ತರಾದ ಅವನ ಅನುಚರರೂ ಹತರಾದರು. ಆದ್ದರಿಂದ ನೀನು ಧೈರ್ಯಗುಂದಿ ದುಃಖಿಸುವುದು ಸಲ್ಲದು. ನಿನ್ನ ತಂದೆಯ ಪರಲೋಕ ಕ್ರಿಯೆಗಳನ್ನು ನಡೆಸಿ ವೈಶ್ಯರನ್ನು ಸಾಂತ್ವನಗೊಳಿಸಿ ಧರ್ಮರಾಜನಂತೆ ಭೂಮಿಯನ್ನು ಪಾಲಿಸು, ನಿನಗೆ ಶುಭವಾಗುವುದು ಎಂದು ಬೋಧಿಸಿದರು. ಆಗ ರಾಜೇಂದ್ರನು ಮುನಿಶ್ರೇಷ್ಠನಾದ ಧೌಮ್ಯರೊಡನೆ, ಮಹಾತ್ಮರೇ, ಸಾರ್ವಭೌಮನಾದ ನನ್ನ ತಂದೆಗೆ ಉತ್ತಮ ಗತಿಯನ್ನುಂಟು ಮಾಡುವ ವೀರಮರಣವಲ್ಲದೆ ಇಂಥ ಸಾವು ಸಂಭವಿಸಲು ಕಾರಣವೇನು?
ಸರ್ವಜ್ಞರಾದ ತಾವು ತಿಳಿಸಿಕೊಡಿ ಎಂದು ಬೇಡಿದನು. ಧೌಮ್ಯರು ಅದನ್ನು ಕೇಳಿ ತಮ್ಮ ಜ್ಞಾನದೃಷ್ಟಿಯಿಂದ ಗತಕಾಲದಲ್ಲಿಯ ವಿಷಯಗಳನ್ನು ಗ್ರಹಿಸಿ ಯುವರಾಜನೊಡನೆ ಹೀಗೆ ಹೇಳಿದರು. ಓ ಯುವರಾಜ, ಪೂರ್ವದಲ್ಲಿ ಮಹೇಶ್ವರನ ಕಣ್ಣುರಿಯಿಂದ ಮನ್ಮಥನು ಭಸ್ಮವಾದನು. ಆ ಭಸ್ಮರಾಶಿಯಿಂದ ಭಂಡಾಸುರನೆಂಬವನು ಜನಿಸಿದನು. ಅವನು ಲೋಕಗಳನ್ನು ಪೀಡಿಸುತ್ತಿರಲು ದೇವತೆಗಳ ಪ್ರಾರ್ಥನೆಯ ಮೇರೆಗೆ ಆದಿಪರಾಶಕ್ತಿಯು ಲಲಿತಾ ಮಹಾದೇವಿಯಾಗಿ ಆ ರಕ್ಕಸನನ್ನು ಸಂಹರಿಸಿದಳು. ಆ ಅಸುರನು ತನ್ನ ಅಂತ್ಯಕಾಲದಲ್ಲಿ ನಿನ್ನ ಸನ್ನಿಧಿಯನ್ನು ಪ್ರಸಾದಿಸು ಎಂದು ದೇವಿಯನ್ನು ಪ್ರಾರ್ಥಿಸಿದನು. ಆಗ ದೇವಿಯು, ನೀನು ಕಲಿಯುಗದಲ್ಲಿ ವಿಷ್ಣುವರ್ಧನನೆಂಬ ಹೆಸರಿನಲ್ಲಿ ಭುವಿಯಲ್ಲಿ ಜನ್ಮ ತಳೆದು ಶಾಪೋಪಹತನಾಗಿ ಮೃತನಾಗಿ ನನ್ನ ಸನ್ನಿಧಿಯಲ್ಲಿ ಸ್ಥಾನವನ್ನು ಹೊಂದುವೆ ಎಂದು ನುಡಿದು ಅನುಗ್ರಹಿಸಿದಳು. ಆ ಭಂಡಾಸುರನು ತನ್ನ ಮೊದಲ ಜನ್ಮದಲ್ಲಿ ಚಿತ್ರಕಂಠನೆಂಬ ಗಂಧರ್ವನಾಗಿ ಜನಿಸಿ ಕೈಲಾಸದಲ್ಲಿ ಕೀರ್ತಿಕನ್ಯಾ ರೂಪದಲ್ಲಿ ಅವತರಿಸಿದ್ದ ದೇವಿಯನ್ನು ವಾಂಛಿಸಿ ಶಾಪೋಪಹತನಾಗಿ ಮರಣಿಸಿದನು. ಆ ಗಂಧರ್ವನೇ ಈಗ ನಿನ್ನ ಜನಕನಾದ ವಿಷ್ಣುವರ್ಧನ ಸಾರ್ವಭೌಮನ ರೂಪದಲ್ಲಿ ಮಾನವ ಜನ್ಮ ತಳೆದು ಆದಿಪರಾಶಕ್ತಿಯ ಅವತಾರವಾದ ಶ್ರೀ ವಾಸವಿ ಕನ್ಯಕಾದೇವಿಯ ಕ್ರೋಧಕ್ಕೆ ಗುರಿಯಾಗಿ ಹೀಗೆ ದುರ್ಮರಣವನ್ನು ಹೊಂದಿದನು. ಆದರೆ ಪರಾಂಬಿಕೆಯಿಂದ ಹತನಾದ ಕಾರಣದಿಂದ ನಿನ್ನ ತಂದೆಯು ಸಾಲೋಕ್ಯ ಮುಕ್ತಿಯನ್ನು ಹೊಂದಿದನು. ಆದ್ದರಿಂದ ನೀನು ಆತನ ಮರಣಕ್ಕಾಗಿ ದುಃಖಿಸುವುದು ತರವಲ್ಲ. ಆ ವಾಸವಿ ಕನ್ಯಕೆಯೇ ಆದಿಪರಾಶಕ್ತಿಯಾದ ಪರಮೇಶ್ವರಿ. ನೀನು ಆ ಮಹಾದೇವಿಯನ್ನು ಭಕ್ತಿಯಿಂದ ಅರ್ಚಿಸಿ ಆಕೆಯ ದರ್ಶನ ಭಾಗ್ಯವನ್ನು ಹೊಂದಿ ಆ ಜಗನ್ಮಾತೆಯ ಕೃಪೆಗೆ ಪಾತ್ರನಾಗು. ಮಾತಾ ಪಿತೃವಿಯೋಗದಿಂದ ದುಃಖಿತರಾದ ವೈಶ್ಯಪುತ್ರರನ್ನು ಸಮಾಧಾನಗೊಳಿಸು ಎಂದು ಹೇಳಿದರು. ಆಗ ಯುವರಾಜನಾದ ರಾಜೇಂದ್ರನು ಸ್ವಸ್ಥಚಿತ್ತನಾಗಿ ತಂದೆಗೆ ನಡೆಸಬೇಕಾದ ಅಪರ ಕರ್ಮಗಳನ್ನು ನಿರ್ವಹಿಸಿದನು. ಪೆನುಗೊಂಡೆಗೆ ರಾಜೇಂದ್ರನ ಆಗಮನ. ಅನಂತರ ರಾಜೇಂದ್ರನು ವೈಶ್ಯರನ್ನು ಸಂತೈಸಲು ಪರಿವಾರಗಳೊಡನೆ ಮಂತ್ರಿಗಳೊಡನೆ ಪೆನುಗೊಂಡೆಗೆ ಆಗಮಿಸಿದನು. ಬಾಲನಗರರು ರಾಜೇಂದ್ರನನ್ನು ಆದರದಿಂದ ಆಹ್ವಾನಿಸಿದರು. ಆಗ ರಾಜೇಂದ್ರನು ವೈಶ್ಯರನ್ನು ನೋಡಿ, ಹೇ ವೈಶ್ಯರೇ, ನನ್ನ ತಂದೆಯವರು ಜನ್ಮಾಂತರ ಕರ್ಮ ವಿಶೇಷದಿಂದ ಮರಣವನ್ನು ಹೊಂದಿದರು. ವಿಧಿಕೃತವನ್ನು ಯಾರೂ ತಪ್ಪಿಸಲಾರರಲ್ಲವೇ? ಪಿತೃವಿಯೋಗ ದುಃಖವು ನಿಮಗೂ ನನಗೂ ಸಮಾನವಾಗಿದೆ. ನೀವಿನ್ನು ಈ ದುಃಖವನ್ನು ಬಿಟ್ಟು ಕುಸುಮಶ್ರೇಷ್ಠಿ ಕುಮಾರನಾದ ವಿರೂಪಾಕ್ಷನನ್ನು ವೈಶ್ಯಾಧಿಪತಿಯಾಗಿ ಮಾಡಿಕೊಂಡು ನಿಮ್ಮ ಪಟ್ಟಣಗಳನ್ನು ಪಾಲಿಸಿಕೊಳ್ಳಬೇಕಾಗಿದೆ. ನಿಮಗೂ ನಮಗೂ ಆನಂದದಾಯಕವಾದ ಸ್ನೇಹವು ವೃದ್ಧಿ ಹೊಂದಲಿ. ನನ್ನ ರಾಜ್ಯದಲ್ಲಿಯ 4ನೇ ಭಾಗವನ್ನು ನಿಮಗೆ ನಾನು ನೀಡುವೆನು. ವಿಷ್ಣುವರ್ಧನನ ಕುಮಾರನಾದ ರಾಜ ನರೇಂದ್ರನು ಕಾಶಿಗೆ ಹೋಗುತ್ತಿದ್ದ ವೈಶ್ಯಕುಮಾರರನ್ನು ಕಂಡು ತನ್ನ ತಂದೆಯ ತಪ್ಪಿಗಾಗಿ ಕ್ಷಮಾಭಿಕ್ಷೆಯಲ್ಲಿ ಬೇಡುತ್ತಿರುವುದು. ನೀವು ಸರ್ವತಂತ್ರ ಸ್ವತಂತ್ರರಾಗಿ ಸಮಸ್ತ ರಾಜ್ಯವನ್ನು ಪಾಲಿಸಿಕೊಳ್ಳಿರಿ. ನೀವು ಪಿತೃಗಳ ಋಣವಿಮುಕ್ತಿಗಾಗಿ ಗಯಾಕ್ಷೇತ್ರದಲ್ಲಿ ಪಿಂಡ ಪ್ರದಾನ ಮಾಡಿ ಹಿಂದಿರುಗಿ ಬರುವ ತನಕ ನಿಮ್ಮ ಭಾರ್ಯ ಪುತ್ರರ ವೃದ್ಧರ ಸಂರಕ್ಷಣೆಗಾಗಿ ತಕ್ಕ ಏರ್ಪಾಟುಗಳನ್ನು ಮಾಡುವೆನು. ನನ್ನ ರಾಜಧಾನಿಯಲ್ಲಿ ನಾನು ಪಟಕುಟೀರದಲ್ಲಿ ನೆಲೆಸಿ ವಾಸವಿ ಕನ್ಯಕಾದೇವಿಯನ್ನು ಸದಾ ಧ್ಯಾನಿಸುತ್ತಾ ನಿಮ್ಮ ಮರಳುವಿಕೆಗಾಗಿ ನಿರೀಕ್ಷಿಸುತ್ತಿರುತ್ತೇನೆ ಎಂದು ನುಡಿದು ಬಾಲವೈಶ್ಯರನ್ನು ಸನ್ಮಾನಿಸಿ ಅವರಿಂದ ಸನ್ಮಾನಿಸಲ್ಪಟ್ಟು ಪರಿವಾರ ಸಮೇತನಾಗಿ ತನ್ನ ಪಟ್ಟಣಕ್ಕೆ ಹಿಂದಿರುಗಿದನು. ಅನಂತರ ಆ ವೈಶ್ಯರು 11 ದಿನಗಳು ಪಿತೃ ಕಾರ್ಯಕ್ರಮಗಳನ್ನು ವಿದ್ಯುಕ್ತ ಪ್ರಕಾರದಲ್ಲಿ ನಡೆಸಿ ತಮ್ಮ ವೈಭವಾಧಿಕ್ಯತೆಯನ್ನು ಅನುಸರಿಸಿ ಬ್ರಾಹ್ಮಣೋತ್ತಮರಿಗೆ ದಾನಗಳನ್ನು ನೀಡಿ ಕನ್ಯೆಯರನ್ನು ಸುವಾಸಿನಿಯರನ್ನು ಪೂಜಿಸಿ ಪಿತೃಗಳಿಗೆ ಪಿಂಡ ಪ್ರದಾನ ಮಾಡುವುದಕ್ಕಾಗಿ ಗುರುಗಳೊಡನೆ ಸಹಸ್ರ ಬ್ರಾಹ್ಮಣರೊಡಗೂಡಿ ಕಾಶಿಯಾತ್ರೆಗೆ ಹೊರಟರು. ಮಾರ್ಗ ಮಧ್ಯದಲ್ಲಿ ಭಾಸ್ಕರಾಚಾರ್ಯರಿಂದ ಅನೇಕ ಪುಣ್ಯಕಥೆಗಳನ್ನು ಕೇಳುತ್ತಾ ಪರಮಪಾವನವಾದ ಪ್ರಯಾಗ ಕ್ಷೇತ್ರವನ್ನು ಸೇರಿದರು. ಸೂರ್ಯನು ಮಕರ ರಾಶಿಯನ್ನು ಹೊಂದಿರುವಾಗ ಅವರು ಗಂಗಾ ಯಮುನಾ ಸರಸ್ವತಿಗಳ ಸಮ್ಮಿಶ್ರಿತವಾದ ರೂಪವಾದ ತ್ರಿವೇಣಿ ಸಂಗಮ ತೀರ್ಥದಲ್ಲಿ ಸ್ನಾನ ಮಾಡಿ ಬ್ರಾಹ್ಮಣರಿಂದ ಪ್ರಯಾಗದಲ್ಲಿಯ ನದಿತೀರ್ಥ ಪ್ರಭಾವವನ್ನು ಕೇಳಿ ವಿವಿಧ ದಾನಗಳಿಂದ ವಿಪ್ರರನ್ನು ಸಂತೃಪ್ತರನ್ನಾಗಿಸಿ ಶಿವರಾತ್ರಿ ವ್ರತವನ್ನಾಚರಿಸಲು ಕಾಶಿ ಕ್ಷೇತ್ರಕ್ಕೆ ಸೇರಿಕೊಂಡು ಅಲ್ಲಿ ಪಂಚಾಕ್ಷರಿ ಮಂತ್ರ ಜಪವನ್ನು ಮಾಡುತ್ತಾ ರಾತ್ರಿಯೆಲ್ಲ ಜಾಗರಣೆ ಮಾಡಿ ಬಳಿಕ ಅಲ್ಲಿ 1 ತಿಂಗಳು ಕಳೆದು ಗಯೆಗೆ ಹೋದರು. ತರುವಾಯ ಆ ವೈಶ್ಯರು ಗಯಕ್ಷೇತ್ರದಲ್ಲಿ ಶಾಸ್ತ್ರೋಕ್ತ ವಿಧಿಯಲ್ಲಿ ತಿಲೋದಕ ಸಹಿತವಾಗಿ ಪಿಂಡಗಳನ್ನು ಅರ್ಪಿಸಿ ಪಿತೃದೇವತೆಗಳನ್ನು ಸಂತೃಪ್ತರನ್ನಾಗಿ ಮಾಡಿದರು. ಗಯದಲ್ಲಿ ಬಾಲವೈಶ್ಯರಿಗೆ ವಾಸವಿ ಸಾಕ್ಷಾತ್ಕಾರ ಮತ್ತು ಯಂತ್ರ ಮಂತ್ರ ಬಿಂಬ ಪೂಜಾ ವಿಧಿಗಳನ್ನು ಕುರಿತು ಬೋಧನೆ. ಆಗ ಆಕಾಶಮಂಡಲದಲ್ಲಿ 4 ದಿಕ್ಕುಗಳಲ್ಲಿಯೂ ಆ ಬಾಲವೈಶ್ಯರ ಪಿತೃದೇವತೆಗಳು ಪ್ರತ್ಯಕ್ಷರಾಗಿ ಅವರನ್ನು ಆಶೀರ್ವದಿಸಿದರು. ಪಿತೃ ಸಮುದಾಯ ಮಧ್ಯದಲ್ಲಿ ವಿದ್ಯುಲ್ಲತೆಯಂತೆ ಮಿನುಗುತ್ತಾ ಮಧುರ ಮಂಜುಳ ಮನೋಹರಾಕೃತಿಯಲ್ಲಿ ಶ್ರೀ ವಾಸವಿ ಕನ್ಯಕೆಯು ಪ್ರತ್ಯಕ್ಷಳಾದಳು. ಆಗ ವೈಶ್ಯರು ಆ ದೇವಿಯನ್ನು ಅನೇಕ ವಿಧಗಳಲ್ಲಿ ಕೊಂಡಾಡಿದರು. ಅವರು ಭಕ್ತಿಗೆ ಪ್ರಸನ್ನಳಾದ ವಾಸವಿ ಕನ್ಯಕೆಯು, ಎಲೈ ಮಕ್ಕಳೇ, ನಿಮ್ಮ ಭಕ್ತಿಯನ್ನು ನೋಡಿ ನಿಮ್ಮ ಪಿತೃಗಳೊಡನೆ ಕೂಡಿ ನಾನೂ ಅಪಾರವಾಗಿ ಸಂತೋಷಗೊಂಡೆನು. ನೀವು ಅನುದಿನವೂ ನನ್ನನ್ನು ಆರಾಧಿಸುತ್ತಾ ಸಮಸ್ತ ಸನ್ಮಂಗಳವನ್ನು ಹೊಂದಿರಿ. ಪ್ರತಿ ಮಾಸದಲ್ಲಾಗಲಿ 2 ತಿಂಗಳಲ್ಲಿ ಒಮ್ಮೆಯಾಗಲಿ ಉತ್ತರಾಯಣ ದಕ್ಷಿಣಾಯನಗಳಲ್ಲಾಗಿ
ಎಂದಾದರೂ ಆಗಲಿ, 1 ವರ್ಷದಲ್ಲಿ ಒಮ್ಮೆ ಆಗಲಿ, ಶುಕ್ರವಾರದಲ್ಲಾಗಲಿ, ನನ್ನ ಜನ್ಮ ದಿನೋತ್ಸವದಲ್ಲಾಗಲಿ ಕಲ್ಪೋಕ್ತ ಪ್ರಕಾರ ದೀಕ್ಷಾ ಪೂಜಾ ವ್ರತಾದಿಗಳಿಂದ ನನ್ನನ್ನು ಆರಾಧಿಸಿರಿ. ನನ್ನನ್ನು ಅರ್ಚಿಸುವವರಿಗೆ ಸಮಸ್ತ ಸಂಪತ್ತುಗಳನ್ನು ಪ್ರಸಾದಿಸುವೆನು. ಪರಿಶುದ್ಧ ಚರಿತ್ರೆಯುಳ್ಳ ಪಿತೃ ವಂಶವನ್ನು ಚೆನ್ನಾಗಿ ತಿಳಿದುಕೊಡುವ ಪ್ರಸಿದ್ಧವಾದ ಗೋತ್ರ ಪ್ರವರಾದಿಗಳನ್ನು ತಿಳಿದುಕೊಂಡು ವಂಶಾಭಿವೃದ್ಧಿಗಾಗಿ ಸಂಬಂಧ ಬಾಂಧವ್ಯಗಳನ್ನು ಮಾಡಿಕೊಳ್ಳಿರಿ. ನಿಮಗೀಗ ನನ್ನ ದಿವ್ಯಮಂತ್ರ ಬಿಂಬಾದಿಗಳನ್ನು ಕುರಿತು ಹೇಳುತ್ತಿರುವೆ, ಸಾವಧಾನದಿಂದ ಆಲಿಸಿರಿ. ಹೇ ಭಕ್ತ ಶ್ರೇಷ್ಠರೇ, ಓಂ ಎಂಬ ಪ್ರಣವ ಬೀಜ, ಬಳಿಕ ಹ್ರೀಂ ಮಾಯಾ ಬೀಜಾಕ್ಷರವನ್ನು, ನಂತರ ವಾಗ್ಭವ ಬೀಜಾಕ್ಷರವನ್ನು, ಆ ಬಳಿಕ ಕಮಲಾಸನ ಬೀಜಾಕ್ಷರವನ್ನು, ಅನಂತರ ಚಂದ್ರ ಬೀಜಾಕ್ಷರವನ್ನು, ಆ ಬಳಿಕ ಅಮೃತ ಬೀಜಾಕ್ಷರವನ್ನು, ಬಳಿಕ ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿ ಶ್ರೇಯಂ ದೇಹಿ ಎಂಬ 16 ಅಕ್ಷರಗಳನ್ನು ಸೇರಿಸಿ ತದುಪರಿ ಪೂಜಾ ಸಮಯದಲ್ಲಿ ನಮಃ ಎನ್ನುವುದಕ್ಕೆ ಬದಲು ಸ್ವಾಹ ಎಂಬ ಅಕ್ಷರದ್ವಯವನ್ನು ಸೇರಿಸಿದರೆ ಒಟ್ಟಾರೆ ಈ 24 ಅಕ್ಷರಗಳ ಸಂಯುಕ್ತ ರೂಪವೇ ನನ್ನ ಮಂತ್ರ ರಾಜವಾಗುವುದು. ಈ ಶ್ರೇಷ್ಠ ಮಂತ್ರವನ್ನು ಜಪಿಸುವವರಿಗೆ ಸರ್ವ ಸಂಪದಗಳು, ಸತ್ಸಂತಾನ ಭಾಗ್ಯವೂ ಅಲ್ಲದೆ ಅಂತ್ಯದಲ್ಲಿ ಮೋಕ್ಷವೂ ಲಭಿಸಬಲ್ಲದು. ಈ ಮಂತ್ರದಲ್ಲಿಯ ಮೊದಲ ಬೀಜಾಕ್ಷರ ಷಟ್ಚಕ್ರಕ್ಕೆ ಶ್ರೀ ವಾಸವಿ ಕನ್ಯಕೆ ಮಹ್ಯಂ ಸರ್ವ ಸೌಭಾಗ್ಯಂ ದೇಹಿ ದೇಹಿ ಸ್ವಾಹ ಎಂಬ 20 ಅಕ್ಷರಗಳ ಸಮೂಹವನ್ನು ಸೇರಿಸಿದರೆ ಅದು ಸರ್ವೋತ್ತಮವಾದ 26 ಅಕ್ಷರಗಳ ಪಾರಾಯಣ ಮಂತ್ರವಾಗುವುದು. ಈ ಮಂತ್ರ ಜಪದಿಂದ ಅನಂತ ಪುಣ್ಯವು ಲಭಿಸುವುದು. ಈ ನನ್ನ ಮಂತ್ರಗಳಿಗೆ ಸಂಬಂಧಿಸಿದ ಅಂಗನ್ಯಾಸ ಕರನ್ಯಾಸ ವಿಧಿಗಳನ್ನು, ಛಂದಸ್ಸು, ಋಷಿ, ಪ್ರಾಣ, ಶಕ್ತಿ, ಕೀಲಕಾದಿಗಳನ್ನು ಭಾಸ್ಕರಾಚಾರ್ಯರು ನಿಮಗೆ ವಿವರವಾಗಿ ತಿಳಿಸಿಕೊಡುವರು. ಇನ್ನು ನನ್ನ ಪೂಜಾಕ್ರಮವನ್ನು ಹೇಳುತ್ತಿರುವೆನು ಕೇಳಿ. ವಿವಾಹ, ವ್ರತ, ಯಜ್ಞಾದಿಗಳಲ್ಲಿ ನಡೆಯುವ ಮಂಟಪ ಆರಾಧನೆಯಲ್ಲಿ ನನ್ನನ್ನು ಕಲಶ ರೂಪದಲ್ಲಿಯೂ, ದೇವಾಲಯಗಳಲ್ಲಿ ವಿಗ್ರಹ ರೂಪದಲ್ಲಿಯೂ ಪೂಜಿಸಬೇಕು. ಕಲಶಗಳಲ್ಲಿ ನಾನು ಕ್ಷಣಿಕ ಎಂತಲೂ, ವಿಗ್ರಹಗಳಲ್ಲಿ ನಿತ್ಯ ಎಂತಲೂ ಕರೆಯಲ್ಪಡುವೆನು. ಶ್ರೀಚಕ್ರ ಸಮಾನವಾಗಿ ಯಂತ್ರ ದಶಾಂಗ ಸಮೂಪೇತವಾಗಿ ಬಿಂದು, ತ್ರಿಕೋಣ, ಅಷ್ಟಕೋಣ, ದಶಕೋಣ, ಸಪ್ತದಳ, ಅಷ್ಟದಳ, ಚತುರ್ದಶಾಕಾರ ಕೋಣ, ಷೋಡಶದಳ ಚಕ್ರಗಳೊಡನೆಯೂ ಭೂಪುರಗಳಿಂದಲೂ ಕೂಡಿರುತ್ತಾ ನವ ಆವರಣಗಳಿಂದ ಕೂಡಿದ್ದು ಚತುರ್ವಿಧ ಸಮೈಕ್ಯತೆಗಳಿಂದ ವಿರಾಜಿಸುತ್ತಿರುವ ನನ್ನ ಯಂತ್ರರಾಜವನ್ನು ಸ್ಥಾಪಿಸಿ ಅದರ ಮೇಲೆ ಸರಿಯಾಗಿ ನನ್ನ ಮೂರ್ತಿಯನ್ನು ದೇವಾಲಯಾದಿಗಳಲ್ಲಿ ಸ್ಥಾಪಿಸಬೇಕು. ಅಂದು ಅಗ್ನಿ ಪ್ರವೇಶ ಮಾಡಿದ ಸಮಯದಲ್ಲಿ ನಾನು ಅರ್ಚಾವತಾರಳಾಗಿ ನೆಲೆಸಿ ಭಕ್ತರಿಗೆ ದರ್ಶನ ನೀಡಿದ ದಿವ್ಯವಾದ ಪರಮ ಮಂಗಳಕರ ರೂಪವಾದ ನನ್ನ ಮೂರ್ತಿಯನ್ನು ರೂಪಿಸಿ ಆಲಯದಲ್ಲಿ ಸ್ಥಾಪಿಸುವುದು ಉತ್ತಮೋತ್ತಮವು. ಹಾಗಲ್ಲದಿದ್ದರೆ ದ್ವಿಭುಜೆಯಾದ ನನ್ನ ಭವ್ಯ ರೂಪವನ್ನಾಗಲಿ, ನನ್ನ ಅವತಾರ ಜೀವಿತ ಕಾಲದಲ್ಲಿ ನಾನು ಪ್ರದರ್ಶಿಸಿದ ಅಲೌಕಿಕ ರೂಪಗಳಲ್ಲಿ ಯಾವುದಾದರೊಂದು ರೂಪದಲ್ಲಾಗಲಿ ನನ್ನ ವಿಗ್ರಹವನ್ನು ತಯಾರು ಮಾಡಿಸಿ ನನ್ನ ಆಲಯಗಳಲ್ಲಿ ಪ್ರತಿಷ್ಠಿಸಬೇಕು. ಹಾಗೆ ಸ್ಥಾಪಿಸಿ ಪೂಜಿಸಿದವರಿಗೆ ಸದಾ ಸಮಸ್ತ ಸಮೃದ್ಧಿಗಳನ್ನು ನೀಡುವೆನು. ಗಣೇಶ್ವರನು ಕ್ಷೇತ್ರಪಾಲಕರು, ಆಧಾರಾಧ್ಯಾಸನ ಶಕ್ತಿಗಳು, ದ್ವಾರಶಕ್ತಿಗಳು, ಅಷ್ಟಸಿದ್ಧಿಗಳು, ಇಂದ್ರಾದಿ ಅಷ್ಟದಿಕ್ಪಾಲಕರು, ಸೂರ್ಯಾದಿ ನವಗ್ರಹಗಳು, ಪರಾಶಕ್ತಿಯಾದ ನನ್ನ ಷೋಡಶ ಕಲಾ ದೇವತೆಗಳು, ಅಷ್ಟದುರ್ಗೆಯರು, ಸಪ್ತ ಮಾತೃಕೆಯರು, ಪ್ರಸಿದ್ಧವಾದ ನನ್ನ ಚತುರ್ದಶ ರೂಪಗಳು, ವಾಣಿ ವಿಧಾತರು, ಕೋನಕಮಲ ಜನಾರ್ದನರು, ಗೌರೀನಗರೇಶ್ವರರು ನನ್ನ ಪುರದಲ್ಲಿಯ ನವ ಆವರಣಗಳಲ್ಲಿ ಪೂಜಿಸಬೇಕಾದ ಅಂಗೋಪಾಂಗ ದೇವತೆಗಳಾಗಿರುವರು. ನನ್ನನ್ನು ಶ್ರೀಸೂಕ್ತ ವಿಧಾನದಲ್ಲಿ ವಿದ್ಯುಕ್ತವಾಗಿ ಪೂಜಿಸಬೇಕು. ಹೇ ಪುತ್ರರೇ, ಇನ್ನುಳಿದ ಪೂಜಾ ವಿಧಾನವನ್ನು ಋಷಿಶ್ರೇಷ್ಠರಾದ ಭಾಸ್ಕರಾಚಾರ್ಯರು ಹೇಳಬಲ್ಲರು. ನನ್ನ ಶ್ರೇಷ್ಠವಾದ ಮಂತ್ರವನ್ನು ಸದಾ ಜಪಿಸಿರಿ, ಅದರಿಂದ ನೀವು ಸರ್ವ ಫಲಗಳನ್ನು ಹೊಂದಬಲ್ಲಿರಿ. ಹೇ ಮಕ್ಕಳೇ, ಭಕ್ತಿಯುಕ್ತವಾದ ನಿಮ್ಮ ಚಿತ್ತಶುದ್ಧಿಗೆ ಸಂತೋಷಿಸಿದೆನು, ವರವೊಂದನ್ನು ಕೋರಿರಿ ಎಂದು ನುಡಿದಳು. ಆಗ ವೈಶ್ಯರು, ಹೇ ತಾಯೇ, ಈ ಪೆನುಗುಂಡಿ ಪಟ್ಟಣದಲ್ಲಿ ಸದಾ ನಿನ್ನ ಪ್ರತ್ಯಕ್ಷ ದರ್ಶನ ಭಾಗ್ಯವನ್ನು ನಮಗೆ ಉಂಟು ಮಾಡು ಎಂದು ಬೇಡಿಕೊಂಡರು. ಆ ಬಳಿಕ ಆ ವಾಸವಿ ದೇವಿ, ನನ್ನ ದರ್ಶನ ನಿಮಗೆ 9 ರಾತ್ರಿಗಳು ಉಂಟಾಗುವುದೆಂದು ಹೇಳಿ ದೇವತಾ ಸಮುದಾಯದೊಡನೆಯೂ ಸಿದ್ಧ ಸಮೂಹದೊಡನೆಯೂ ಸೇವೆ ಸಲ್ಲಿಸುತ್ತಾ ಸಿಂಹ ವಾಹನವನ್ನು ಅಧಿರೋಹಿಸುತ್ತಾ ಅಂತರ್ಧಾನವಾದಳು. ವಾಸವಿದೇವಿ ಅಂತರ್ಧಾನವಾದ ಬಳಿಕ ಆ ವೈಶ್ಯಶ್ರೇಷ್ಠರೆಲ್ಲ ಗಯಕ್ಷೇತ್ರದಿಂದ ಹೊರಟು ನೈಮಿಷಾರಣ್ಯ ಪುಣ್ಯಕ್ಷೇತ್ರವನ್ನು ಸೇರಿದರು. ಅಲ್ಲಿ ಗದಾಧರ ಸ್ವಾಮಿಯನ್ನು ಉಪಾಸಿಸುತ್ತಿದ್ದ ಪುಂಡರೀಕ ಮಹರ್ಷಿಯನ್ನು ನೋಡಿ ನಮಸ್ಕರಿಸಿ, ಹೇ ಮುನಿಶ್ರೇಷ್ಠ, ಗದಾಧರನಾದ ವಿಷ್ಣುದೇವನ ಮಹಾತ್ಮೆಯನ್ನು ಕುರಿತು ನಮ್ಮ ಪಿತಾಮಹರಿಂದ ಬಹುವಾಗಿ ಕೇಳಿದ್ದೇವೆ. ಸರ್ವಜ್ಞರಾದ ನೀವು ಆ ವಿಷಯವನ್ನು ವಿಸ್ತರಿಸಿ ಹೇಳಬೇಕೆಂದು ಪ್ರಾರ್ಥಿಸುತ್ತಿದ್ದೇವೆ ಎಂದು ಬೇಡಿಕೊಂಡರು. ಆಗ ಪುಂಡರಿಕನು, ಹೇ ವೈಶ್ಯೋತ್ತಮರೇ, ಆದಿಶಕ್ತಿಯು ಯೋಗಮಾಯಾ ಕನ್ಯೆಯೂ ಆದ ಪರಾಂಬಿಕೆಯು ದ್ವಾಪರಯುಗದಲ್ಲಿ ನಂದನೆಂಬ ವೈಶ್ಯನ ಮನೆಯಲ್ಲಿ ಶ್ರೀಕೃಷ್ಣನ ಸಹೋದರಿಯಾಗಿ ಅವತರಿಸಿದಳು. ಆ ಮಹಾದೇವಿಯೇ ಈಗ ಮತ್ತೆ ನಿಮ್ಮ ಕುಲದಲ್ಲಿ ವಾಸವಿ ಕನ್ಯಕಾದೇವಿಯಾಗಿ ಹುಟ್ಟಿ ಧರ್ಮವನ್ನು ಸಂರಕ್ಷಿಸಿದಳು. ನಿಮ್ಮ ಕುಲಪ್ರತಿಷ್ಠೆಯು ಇಷ್ಟು ಘನವಾದುದು. ನಿಮ್ಮ ಕುಲಗುರುವಾದ ಭಾಸ್ಕರಾಚಾರ್ಯರು ಸರ್ವಜ್ಞರು, ಸಮಸ್ತವನ್ನು ಬಲ್ಲವರು. ಆದರೂ ನನ್ನನ್ನು ಶ್ರೇಷ್ಠನನ್ನಾಗಿಸಿ ಗದಾಧರ ಮಹತ್ವವನ್ನು ತಿಳಿಸಿರೆಂದು ಕೋರುತ್ತಿರುವಿರಿ. ನಿಮ್ಮ ಆದರ ಅಭಿಮಾನಗಳಿಗೆ ಧನ್ಯವಾದಗಳು.
ಸಾವಧಾನ ಚಿತ್ತರಾಗಿ ಕೇಳಿರಿ. ಪೂರ್ವದಲ್ಲಿ ಬ್ರಹ್ಮಮಾನಸ ಪುತ್ರನಾದ ಸನತ್ಕುಮಾರನು ಮಾರ್ಕಂಡೇಯ ಮಹರ್ಷಿಗೆ ಶ್ರೌತ ಸ್ಮಾರ್ತ ಕರ್ಮಕಾಂಡಗಳು ಯಾರಿಗೆ ಸೇರಿರುವವೋ ಆ ಗದಾಧರ ದೇವನ ಮಹಾತ್ಮೆಯನ್ನು ತಿಳಿಸಿದನು. ಶ್ರೀ ಮಹಾವಿಷ್ಣುವು ಪಿತೃರೂಪದಿಂದಲೂ ದೇವರೂಪದಿಂದಲೂ ಸರ್ವ ಶ್ರೌತ ಸ್ಮಾರ್ತ ಕರ್ಮಜಾಲಗಳ ಆಹುತಿಗಳನ್ನು ಅನುಭವಿಸುತ್ತಿರುವನು. ಪಿತೃರೂಪದಿಂದ ಕವ್ಯವನ್ನು, ದೇವರೂಪದಿಂದ ಹವ್ಯವನ್ನು ಭುಜಿಸುತ್ತಿರುವನು. ಆ ದೇವನಿಗೆ ಯಜ್ಞಾದಿಗಳಲ್ಲಿ ಕೊಡುವ ಹವ್ಯಕ್ಕಿಂತ ಶ್ರಾದ್ದಾದಿಗಳಲ್ಲಿ ಕೊಡುವ ಕವ್ಯವು ಪಿಂಡ ಪ್ರಧಾನವು ವಿಶೇಷವಾಗಿ ಪ್ರೀತಿಕರವು. ದಾನಗಳನ್ನು ಹೋಮಗಳನ್ನು ಮಾಡದೆ ಹೋದರೂ ಪಿಂಡ ಪ್ರದಾನದಿಂದ ಶ್ರೀಹರಿಯನ್ನು ಶ್ರಾದ್ದವಿಧಿಯಿಂದ ಸಂತೋಷಪಡಿಸಬೇಕು. ಮಾಡಬಾರದ ಕಾರ್ಯವನ್ನು ಮಾಡಿಯಾದರೂ ಸರಿಯೇ ಪಿಂಡ ಪ್ರದಾನಾದಿ ಅತಿಥಿ ಪೂಜೆಗಳಿಂದ ವಿಷ್ಣುವನ್ನು ಸಂತೋಷಗೊಳಿಸುವವನು ಅಕ್ಷಯವಾದ ಫಲವನ್ನು ಹೊಂದಬಲ್ಲನೆಂದು ಹಿರಿಯರು ಹೇಳಿರುವರು. ಆದ್ದರಿಂದ ಏನಾದರೂ ಸರಿಯೇ ಶ್ರಾದ್ದ ದಿನವನ್ನು ಬಿಟ್ಟು ಬಿಡಬಾರದು. ಹರಿಪ್ರೀತಿಕರವಾದ ಶ್ರಾದ್ದವನ್ನು ತಪ್ಪದೇ ಮಾಡಬೇಕು. ತೇಜ ಸಂಪನ್ನರಾದ ನೀವು ಶ್ರದ್ಧೆಯಿಂದ ಶ್ರಾದ್ದ ಮಾಡಿರಿ. ಯಾರೀ ರಹಸ್ಯ ವಿಷಯವನ್ನು ಕೇಳುವನೋ ಅವನು ಸರ್ವ ಪಾಪ ವಿಮುಕ್ತನಾಗುವನು ಎಂದು ಗದಾಧರ ಮಹಿಮೆಯನ್ನು ಪುಂಡರೀಕ ಮಹರ್ಷಿಯು ವೈಶ್ಯರಿಗೆ ಅರುಹಿದನು. ಆಗ ಆ ವೈಶ್ಯರು ಆ ಋಷಿಗೆ ಕೃತಜ್ಞತಾ ಅಭಿವಂದನೆಗಳನ್ನು ಮಾಡಿ ಅಲ್ಲಿಂದ ಮುಂದೆ ಹೊರಟರು. ಸರ್ವ ವೈಶ್ಯರು ಮತ್ತೆ ಕಾಶಿಪಟ್ಟಣಕ್ಕೆ ಹೋಗಿ ನಿಯತಾತ್ಮರಾಗಿ ಪಿತೃಗಳಿಗೆ ಹಿತವನ್ನೆಸಗಬೇಕೆಂಬ ಬಯಕೆಯಿಂದ ತಮ್ಮ ನಗರದಲ್ಲಿ ಶಿವಲಿಂಗಗಳನ್ನು ಪ್ರತಿಷ್ಠಾಪಿಸಲು ನಿಶ್ಚಯಿಸಿಕೊಂಡು ಅನೇಕ ಶಿವಲಿಂಗಗಳನ್ನು ಶೇಖರಿಸಿಕೊಂಡು ಅನ್ನಪೂರ್ಣ ವಿಶ್ವೇಶ್ವರರಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಕಾಲಭೈರವನ ಆಜ್ಞೆ ಪಡೆದು ತಮ್ಮ ಪಟ್ಟಣಕ್ಕೆ ಹಿಂದಿರುಗತೊಡಗಿದರು. ಪುಣ್ಯಾರಣ್ಯಗಳನ್ನು, ಶ್ರೇಷ್ಠ ಪರ್ವತಗಳನ್ನು, ಪುಣ್ಯ ದೇಶಗಳನ್ನು, ತೀರ್ಥಗಳನ್ನು ಸೇವಿಸುತ್ತಾ ಪದ್ಮಶೇನ ಪಟ್ಟಣಕ್ಕೆ ಬಂದರು. ಅಲ್ಲಿ ವಿಷ್ಣುವರ್ಧನ ಸಾರ್ವಭೌಮನ ಕುಮಾರನಾದ ರಾಜೇಂದ್ರ ಭೂಪತಿ ರಾಜ ಉದ್ಯಾನದಲ್ಲಿ ಮನೋಜ್ಞನಾದ ಪಟಕುಟೀರದಲ್ಲಿ ವಾಸವಿ ದೇವಿಯ ಅನುಗ್ರಹವನ್ನು ಕೋರಿ ನಿಯಮನಿಷ್ಠೆಗಳಿಂದ ಆ ದೇವಿಯನ್ನು ಧ್ಯಾನಿಸುತ್ತಾ ವಾಸಿಸುತ್ತಿದ್ದನು. ಕಾಶಿಯಿಂದ ಆಗಮಿಸಿದ ವೈಶ್ಯರೆಲ್ಲ ಗಂಗಾ ತೀರ್ಥವನ್ನು ದೊಡ್ಡ ದೊಡ್ಡ ಕಾವಡಿಗಳಲ್ಲಿ ಹೊರಲ್ಪಟ್ಟು ಆ ನಗರಕ್ಕೆ ಪ್ರವೇಶಿಸಿದರು. ಆ ಕಾವಡಿಗಳನ್ನು ಹೊತ್ತು ತಂದವರು ಗಂಗಾ ಕಾವಡಿಗರೆಂದು ಪ್ರಸಿದ್ಧರಾದರು. ಅವರು ವಂಶ ಪಾರಂಪರ್ಯವಾಗಿ ವೈಶ್ಯರಿಂದ ಪೋಷಿಸಲ್ಪಡುವಂತೆ ಕಟ್ಟಳೆ ಮಾಡಲಾಯಿತು. ಚಾರರಿಂದ ವೈಶ್ಯರ ಆಗಮನವನ್ನು ಕುರಿತು ಕೇಳಿ ರಾಜರಾಜೇಂದ್ರನು ಸಂತೋಷಾಂತರಂಗನಾಗಿ ಬಂಧು ಮಿತ್ರರೊಡನೆ, ಮಂತ್ರಿ ಪುರೋಹಿತರೊಡನೆ ವೈಶ್ಯರನ್ನು ಎದುರುಗೊಂಡು ಅವರ ಕ್ಷೇಮ ಸಮಾಚಾರಗಳನ್ನು ವಿಚಾರಿಸಿ ತನ್ನ ನಿವಾಸಕ್ಕೆ ಆಹ್ವಾನಿಸಿ ಕರೆತಂದನು. ರಾಜೇಂದ್ರನು ವಿರೂಪಾಕ್ಷನನ್ನು ಆಲಿಂಗನ ಮಾಡಿಕೊಂಡು, ಹೇ ಮಹಾವೀರ, ನೀವು ಬರುವ ತನಕ ನಾನು ಒಂದು ಹೊತ್ತು ಮಾತ್ರವೇ ಭುಜಿಸುತ್ತಾ ಭೂಶಯನ ಮಾಡುತ್ತಾ ಶ್ರೀ ವಾಸವಿದೇವಿ ಧ್ಯಾನ ನಿಮಗ್ನನಾಗಿ ಈ ಪಟಕುಟೀರದಲ್ಲಿ ವ್ರತದೀಕ್ಷೆಯಲ್ಲಿರುವೆ. ನಿಮ್ಮ ಪುಣ್ಯದರ್ಶನದಿಂದ ಪರಿಶುದ್ಧನಾದೆನು ಎಂದು ಸ್ನೇಹಾರ್ಧ ಹೃದಯದಿಂದ ನುಡಿದನು. ಮಹಾರಾಜನ ಮಧುರ ವಚನಗಳನ್ನು ಕೇಳಿದ ವಿರೂಪಾಕ್ಷಾದಿಗಳು ಆನಂದ ಮಾನಸರಾಗಿ, ಹೇ ರಾಜೇಂದ್ರ, ಸಮಸ್ತ ದೇಶಕ್ಕೆ ಸಾಮ್ರಾಟನು, ಪಾಲಕನು, ತಾಯಿಯೂ ತಂದೆಯೂ ಆಗುವನು. ಸರ್ವಜನರ ವರ್ಣಾಶ್ರಮ ಧರ್ಮಗಳನ್ನು ಕಾಪಾಡುವುದರಿಂದ ರಾಜನು ಪಾಲಕನಾಗುತ್ತಿರುವನು. ಜಗತ್ತಿಗೆ ಜೀವನೋಪಾಯಗಳನ್ನು ತೋರಿಸುವುದರಿಂದ ಅವನು ತಾಯಿ ಎಂದು ಕರೆಯಲ್ಪಡುತ್ತಿರುವನು. ಅಗ್ನಿಯಿಂದ, ಕಳ್ಳರಿಂದ, ದುಷ್ಟರಿಂದ, ಶತ್ರುಗಳಿಂದ ಬಾಧೆಗಳು ಬರದಂತೆ ಹೆತ್ತ ಮಕ್ಕಳನ್ನು ಕಾಪಾಡುವಂತೆ ರಾಜನು ಪ್ರಜೆಗಳನ್ನು ಕಾಪಾಡುವುದರಿಂದ ತಂದೆ ಎಂದು ಕರೆಯಲ್ಪಡುತ್ತಿರುವನು. ಈ ವಿಧದಿಂದ ಪ್ರಜೆಗಳನ್ನು ರಂಜಿಸುವುದರಿಂದ ರಾಜನೆಂದು ಸಾರ್ಥಕ ನಾಮ ಪಡೆಯುತ್ತಿರುವನು. ಪ್ರಭು, ನಿಮ್ಮನ್ನು ನೋಡಿ ನಾವು ಕೃತಾರ್ಥರಾದೆವು ಎಂದು ನುಡಿದನು. ಅನಂತರ ರಾಜನ ವಾಂಛೆಯಂತೆ ಆ ರಾತ್ರಿ ಅವರೆಲ್ಲ ಅಲ್ಲಿಯೇ ವಿಶ್ರಾಂತಿಯನ್ನು ಪಡೆದರು. ಇಲ್ಲಿಗೆ ವಾಸವಿ ಕನ್ಯಕಾದೇವಿ ಪುರಾಣದ 15 ಅಧ್ಯಾಯವು ಸಂಪನ್ನವಾಯಿತು. ಜೈ ವಾಸವಿ.